ಅವ ಅದೇ ಕಣವ ಯಾವತ್ತರ ಪುರ್ಸೊತ್ತಾಯ್ತಿದ್ಯಲ್ಲ ಆಗ ಉಸಿ ಹುಳಿಯನ್ನ ಮಾಡ್ಕೊಡವ. ಏನ್ ಮಗ ಹುಳಿಯನ್ನ ತಿನ್ನಕ್ಕೆ ಏನಾಗ್ತದ ಉಂಕನವ. ಈಗಂತೂ ನಮ್ಗೆ ಏನಾರು ತಿನ್ಬೇಕು, ಏನಾರು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ಸ್ತಾ ಇರ್ತದೆ ನಮಗೆ. ಅವತ್ತನೇ ಬೋಂಡ ತಿನ್ನಂಗಾಗಿತ್ತು, ಬೋಂಡ ಮಾಡ್ಸ್ಕೊತಿಂದೆ. ಹುಳಿಯನ್ನ ತಿನ್ನಂಗಾಗದೆ. ಏನು ಮಾಡನೆ, ಸುಮ್ಮನೆ ನಿನ್ಗೂ ಕಷ್ಟ ಕೊಡ್ಬಾರ್ದು, ಕಾಸನ್ನೆಲ್ಲ ಖರ್ಚು ಮಾಡಬಾರ್ದು ಅಂತ ಅನ್ಸ್ತದೆ ಇನ್ನೊಂದ್ಸಲಿ ತಡ್ಕೊಂಡೆ ಇರೋಕ್ಕಾಯ್ಕಿಲ್ಲ ಕಣವ. ಏನಾರು ತಿನ್ಬೇಕು ಅಂತ ಬಾಯಿ ಗುರು ಅಂದಂಗಾಯ್ತದೆ. ಒಂದೇ ಒಂದು ಚೂರು ಮಾಡ್ಕೊಡವ, ಒಂದು ಹೊತ್ಕಾದ್ರೆ ಸಾಕು. ನನಗೆ ತಿಮ್ಮನಿಗೆ ಪುಟ್ಟಿಗೆ ನಿಮಗೆ ನಮಗೆಲ್ಲ ಒಂದೇ ಒಂದು ಹೊತ್ಕಾದಂಗೆ ಮಾಡವ. ಆದರೆ ಕಾಸದೆ ಬೇಕನ್ನಂತ ಒಂದು 200 ರೂಪಾಯಿ ಕೊಟ್ಟನಂತೆ. ಕೇಳೋದಲ್ವ ನಿನ್ನ ಮೊದಲೇ. ಏನೋ ನೀನು ಬಸ್ರಿ ಬೈಕ್ ಹಂಗೆಲ್ಲ ಇರಬಾರ್ದು ಕಣ್ಮಗ. ಬಸ್ರಿಗೆ ಅದು ಇದು ತಿನ್ನಂಗೆ ಜ್ಞಾನ ಆಯ್ತದೆ. ನೀನು ಹೇಳ್ದನೆ ಕೂತ್ಕೊಂಡ್ರೆ ಆದದ. ಜೀವನದಲ್ಲಿ ಒಂದ್ಸಲ 2 ಸಲ ಬಸ್ರಿ ಆಯ್ತಾರೆ, ಆಸೆ ತೀರ್ಸ್ಕೊಬಿಡ್ಬೇಕು. ಇನ್ನು ಈ ವಯಸ್ಸಲ್ಲಿ, ನಮ್ಮ ವಯಸ್ಸಲ್ಲಿ ನಿಮಗೆ ಬಸ್ರಿ ಬೈಕೆ ಈಡೇರಿಸ್ಕೊಳಕ್ಕಾಗದ? ಏನೋ ದೇವ್ರು ಒಂದ್ಸಲ ಕೊಟ್ಟಿರ್ತಾನೆ, ಅವಕಾಶ ಅಚ್ಚುಕಟ್ಟಾಗಿ ಬಳಸ್ಕೋಬೇಕು. ತಿನ್ನಂಗಿದ್ರೆ ಕೇಳು, ಮಾಡ್ಕೊಟ್ಟನಂತೆ. ಸಾಲ ಆಗಲಿ ಸೋಲಾಗಲಿ ನನ್ನ ಮಗಳಿಗಿಂತ ಹೆಚ್ಚ ಹೇಳು. ನಾನು ಮಾಡ್ಕೊಡ್ತೀನಿ, ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು. ನಾನು ಇಲ್ವಾ? ಇವಳೊಬ್ಳು ಏನೋ ತಿನ್ನೋದು ಉಣ್ಣೋದಕ್ಕೆ ಸಾಮ್ರಾಜ್ಯ ಹಾಳಾಗ್ಬಿಟ್ಟದ. ಹುಸಿ ತಿನ್ನೋದು ಕುಣ್ಣಕ್ಕೂ ಅದ್ರ ಬಸ್ರಿ ಬೈಕೆಗೆ ಹಂಗೆಲ್ಲ ಅನ್ಬೇಡ್ದು ಕತೆ. ಹಂಗೆಲ್ಲ ಮುಚ್ಕೊಂಡು ಇರಬಾರ್ದು. ಒಬ್ಬೊಬ್ರಿಗೆ ಹಂಗಿರಕ್ಕಾಯ್ಕಿಲ್ಲ ಕಣ್ಮಗ. ಏನು ಕೇಳ್ದನೆಯ ಇಷ್ಟ ಆದ್ರೂ ಸುಮ್ಮನೆ ಹಂಗಿರ್ಬಾರ್ದು. ನಾನಿಲ್ವಾ? ಕೇಳು, ನಾನು ಮಾಡ್ಕೊಟ್ಟನಂತೆ. ತಲೆ ಯಾತಿ ಕೆಡ್ಸ್ಕೊಂಡು ಏನು 100-200 ಖರ್ಚು ಆಯ್ತದೆ. ಅದಕ್ಕಿಂತೇನು ಸಾಮ್ರಾಜ್ಯ ಬಿಡ್ಕೋತದ? ನೀನು ಸರಿಯಾದವಳೆ ಕನ್ನ ಸೀತಾ. ನೀನು ಬಿಡು, ನೀನು ಸರಿಯಾದವಳೆಯ. ಈಗ ಹೋಗ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಸಾಮಾನು ತಗೊಬಂದು ಸಂದಿಗೆ ಮಾಡ್ಕೊಡ್ತೀನಿ ಕಂತ. ಹುಳಿ ಅನ್ನ ತಾನೇ ಮಾಡ್ಕೊಟ್ಟನು. ಹುಳಿ ಅನ್ನ ತಿನ್ನೋ ಜ್ಞಾನ ಆಗದೆ ಅಂದ್ಬಿಟ್ಟು ಅದುವೇ ಇಷ್ಟ್ರ ಮಟ್ಟಿಗೆ ಹೇಳ್ತಾ ಕೂತಿದ್ದೀಯಲ್ಲ. ಏನೋ ಚಿನ್ನ ಕೇಳ್ದ ನೀನು? ತಿನ್ನತ್ತಾನೆ ಕೇಳಿದ್ದು. ನಾಚ್ಕೋಬೇಡ. ಆಮೇಲೆ ಹೂವು ಕಾಸು ಎಲ್ಲಿ ಒದಗಿಸಳು ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ನಿನ್ಗೇನಾದ್ರು ತಿನ್ನಂಗೆ ಉಣ್ಣಂಗೆ ಆದರೆ ಕೇಳು. ಯಾಕೆ ಬೇಜಾರು ಮಾಡ್ಕೊಂಡು? ಯಾಕೆ ಮಗ ಬೇಜಾರು ಮಾಡ್ಕೊಂಡು? ತಿನ್ನಕ್ಕೆ ಸುಮ್ಮನೆ ಏನು ಮುಲಾಜಿಲ್ದಾನೆ ಕೇಳು ನೀನು, ಮಾಡ್ಕೊಡ್ತೀನಂತೆ. ಅದು ಬಿಟ್ಬಿಟ್ಟು ಹೆಂಗೆ ಮಾಡ್ತಾ ಕೂತಿದ್ದೀನಿ ನೋಡು. ಹಂಗಲ್ಲ ಕಣವ, ಸುಮ್ಮನೆ ನಿಮಗೆ ಹಿಂಸೆ ಆಯ್ತದೆ ಏನೋ ಅಂದ್ಬಿಟ್ಟು. ಮಕ್ಕಳು ಕೇಳಿದ್ರೆ ಅವ್ವ ಮಾಡ್ಕೊಡೋದ್ರಲ್ಲಿ ಏನು ಹಿಂಸೆ ಇದ್ದದು ಮಗ? ಸರಿ ಅದವಳಯ್ಯ ನೀನು. ಏನು ಹಿಂಸೆನೂ ಇಲ್ಲ ಏನೂ ಇಲ್ಲ. ನೀ ಕೇಳೋದೆಚ್ಚೋ, ನಾನು ಮಾಡ್ಕೊಡೋದೆಚ್ಚೋ. ಮಾಡ್ಕೊಟ್ಟನಂತೆ, ಎಲ್ಲ ತಿನ್ಕಡಿರಿ. ಇನ್ನೇನು ನೀನು ಮದುವೆ ಆಗ್ಬಿಟ್ರೆ ಕಾವೇರಿನೂ ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಅಯ್ಯೋ ಬೇಜಾರಾಯ್ತದೆ ಒಂದಷ್ಟು ದಿವಸ. ಮೊದಲು ನಿನ್ನ ಮದುವೆ ಮಾಡಿದಾಗ್ಲಾರು ಕಾವೇರಿ ಸಮಾಧಾನ ಮಾಡೋಳು. ಇರವ ತಲೆ ಕೆಡ್ಸ್ಕೊಬೇಡ, ನಾನಿವ್ನಿ ಅಂತವ. ಈಗ ಭಾರಿ ಬೇಜಾರಾಗೋಯ್ತದೆ ಕಣ್ಮಗ. ಅಯ್ಯೋ ಸುಮ್ಮನಿರವ. ಅವಳು ಮದುವೆ ಮಾಡಿ ಕಳಿಸಿದ್ಮೇಲೆ ನಾನು ಇಲ್ಲಿ ಒಂದಷ್ಟು ದಿವಸ ಇರೋಕ್ಕಿಲ್ವ, ನಿನ್ನ ಜೊತೆಗೆ ಇರ್ತೀನಿ. ಎಲ್ಲ ಮರ್ತ್ಕೊತಿದ್ದಿ ಕತೆ. ಅವಳು ಮದುವೆ ಮಾಡಿ ಕಳಿಸ್ತಾ, ನಾನು ಮದುವೆ ಮಾಡಿ ಕಳಿಸ್ದಾಗ ಅವಳು ಸಮಾಧಾನ ಮಾಡ್ತಿದ್ದಲ್ಲ, ಹಂಗೆ ಮಾಡ್ತೀನಂತೆ. ಅದೇ ತಲೆ ಕೆಡ್ಸ್ಕೊಂಡು ನಾನು ಇಲ್ಲಿಲ್ವಾ? ಅಲ್ಲ ಹಂಗೆ ಅಂದ್ಬಿಟ್ಟು ಮನೇಲಿ ಇರ್ಸ್ಕೊ ಕೂತ್ಕೊಂಡಿಯಾ? ಹೆಂಗೆ ಅಂದ್ಬಿಟ್ಟು ಮನೇಲಿ ಇರ್ಸ್ಕೊ ಕೂತ್ಕೊಳ್ಳೋಕ್ಕಾಗದ ಮಗ? ನೀನೊಳೆ ಚೆಂದಾಗಿ ಮಾತಾಡ್ಬೇಕಂತಕೋ. ಹಂಗೆ ಅಂದ್ಬಿಟ್ಟು ಏನಾರು ಮನೇಲಿ ಗಿನೇಲಿ ಇರ್ಸ್ಕೊ ಕೂತ್ಕೊಳ್ಳೋಕ್ಕಾಗದ? ಹಂಗೇನು ಇಲ್ಲ ಕತೆ, ಸುಮ್ಮನಿರು. ಇನ್ನೇನು ಮಗ, ಇನ್ನೇನಾದ್ರು ತಿನ್ನೋಕೆ ಏನಾಗಿತ್ತ? ಒಬ್ಬಿಟ್ಟು ತಿಂದಿಯಾ? ಚಕ್ಲಿ ನಿಪ್ಪಿಟ್ಟು ಕೋಡ್ಬೇಳೆ ಕಜ್ಜಾಯ ಏನಾದ್ರು ತಿಂದಿಯಾ? ಎಳ್ಗಿಳು ಹಾಕೋಕ್ಕಿಲ್ಲ, ಹಂಗೆ ಮಾಡ್ಕೊಡ್ತೀನಿ ಹೇಳ್ಬಿಡು. ಕಜ್ಜಿಗೆ ಏನು ತಿನ್ನಬೇಕು ಅಂದರೆ ಎಳ್ಗಿಳು ಹಾಕಂಗಿಲ್ಲ, ನಾನು ಹಾಕೊಡೋಕ್ಕಿಲ್ಲ. ಆಮೇಲೆ ಇನ್ನೇನು ತಿಂದು? ರವೆ ಉಂಡೆ, ಆಮೇಲೆ ಇದು ತಿಂದಿಯಾ? ಬಾದುಬಿಸ ತಿಂದಿಯಾ? ಇಲ್ಲ ಸಿಹಿಪುರಿ ತಿಂದಿಯಾ? ನೋಡು ಏನು ತಿಂದು ಮಾಡ್ಕೊಟ್ಟನಂತೆ. ನನ್ನ ಕೈಲಿ ಆಗೋದು ಮಾಡ್ಕೊಟ್ಟನು. ಇನ್ನು ದೋಸೆ ಇಡ್ಲಿ ಚಿತ್ರಾನ್ನ ಬಾತು ಅಂತೇನಾದ್ರು ತಿಂದಿಯಾ? ಏನು ಬೇಕು ಕೇಳು ಮಗ ನೀನು, ತಲೆ ಕೆಡ್ಸ್ಕೊಬೇಡ. ಸದ್ಯಕ್ಕೆ ಏನು ಜ್ಞಾನ ಆಗಿಲ್ಲ ಕಣವ. ಅದೇ ಹುಳಿಯನ್ನ ತಿನ್ಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಹೆಂಗೆ ಕೇಳಿದೆ. ಅವ ಈಗ ಮಾವಿನಕಾಯಿ ಸಿಕ್ಕವ ಎಲ್ಲರೂ. ಮಾವಿನಕಾಯ ಮಗ ಮೊನ್ನೆ ದಿವಸ ಇಲ್ಲಿಗೆ ಹೋಗಿದ್ನಲ್ಲ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಮಾವಾಸ್ಯೆ ದಿವಸ, ಅವತ್ತು ಮಾವಿನಕಾಯಿ ಮಾಡ್ತಿದ್ರು ಕಣ್ಮಗ. ಮರ್ತೇಬಿಟ್ಟೆ. ಮಾರ್ತಾರೆ ಕಂತಕೋ ಅವೇ. ಅದೇ ಗಿಣಿ ಮಾವಿನಕಾಯಿ ಆಮಿನಿ ಮಾವಿನಕಾಯಿ ಅಂತಾರಲ್ಲ, ಅವು ಇನ್ನೂ ಅವೇ ಮಾರ್ತಾರೆ. ಇರು ತಗೊಬಂದು ಕೊಟ್ಟನಂತೆ. ಇನ್ನೂ ಮಾರ್ತಾವ್ರೆ ಕತೆ. ಇನ್ನೇನು ತಿನ್ನಬೇಕು? ಓಹೋ ಹುಳಿ ತಿನ್ನೋಕೆ ಏನಾಗ್ಬಿಟ್ಟದೆ ಅಕ್ಕಂಗೆ. ಉಂಕನವ ಹುಳಿ ತಿನ್ನಾಗ ಏನಾಗ್ಬಿಟ್ಟದೆ. ಏನು ಹುಳಿಯಾಗಿ ಏನಾದ್ರು ತಿನ್ಬೇಕಲ್ಲ ಅಂತ ಅನಿಸ್ತದೆ. ಆಮೇಲೆ ಏನೇನೋ ತಿನ್ನಾಗ ಏನಾಯ್ತದೆ ಸಂಧೆ ಗಂಟ. ರಾತ್ರಿ ಹೊತ್ತೆಲ್ಲವ ಹೊಟ್ಟೆ ಹಸಿತಾ ಇರ್ತದೆ, ಏನಾದ್ರು ತಿನ್ನಬೇಕು. ಹೊಟ್ಟೆ ಹಸಿಯಕ್ಕೆಲ್ಲ ತೀಚ್ಕಂತು ಸೀತಾ. ಬಸ್ರಿಲಿ ಹಿಂಗೆ ಏನಾರು ಹೊಟ್ಟೆಗೆ ಹೆಸ್ರೆ ನಾನು ಎದಾಡ್ಸು, ನಾನು ಇಕ್ಕೊಟ್ಟನಂತೆ. ಇಲ್ವಾ? ಮಾಡಿ ಕೊಡ್ತೀನಿ ಉಣ್ಣುವಂತೆ. ಒಬ್ಬೊಬ್ರಿಗೆ ಒಂದು 6-7 ತಿಂಗಳಾದ್ಮೇಲೆ ಅವ್ರಿಗೆ ಹೊಟ್ಟೆ ಹಸಿಯೋದು ಹಂಗೆಲ್ಲ ಆಯ್ತದೆ ಏನವ. ಓಹೋ ಅವ್ವ ಮಗ ಇಬ್ರುವೆ ಬಕಾಸುರ ಆಗ್ಬಿಟ್ಟಿದ್ದೀರಿ ಏನಿ. ಸುಮ್ಮನಿರವ ನೀನು. ಅಲ್ಲ ನಾನೇನು ಮಾಮೂಲಿ ಊಟ ಮಾಡ್ತಿದ್ದೆ, ಜಾಸ್ತಿ ಏನು ಊಟ ಮಾಡ್ತಿದ್ದಿಲ್ಲ. ಅರೆ ಇತ್ತೀಚೆಗೆ ಜಾಸ್ತಿ ಊಟ ಮಾಡಂಗಾಯ್ತದೆ. ಹಂಗೆ ಯಾಕತ್ತೆ ನೀನು ಹಂಗೆ ಅನ್ಕೋಬೇಡ. ಹಂಗೆ ಅನ್ಕೊಂಡ್ರೆ ಜನ ಜಾಸ್ತಿ ಊಟ ಮಾಡ್ತೀನಿ, ಹೆಚ್ಚಾಗಿ ಊಟ ಮಾಡ್ತೀನಿ ಅಂತವ. ಕಣ್ಣಸ್ರ ಆಯ್ಕಿಲ್ವ ಮಗಿಗೆ? ಈಗ ನಿನ್ನ ಹೊಟ್ಟೆಲಿ ನೀನು ನಿನ್ನ ಮಗ ಇಬ್ಬರಿದ್ದೀರಿ. 2 ಜನ ಊಟ ನೀನು ಒಬ್ಬಳೇ ಉಣ್ಬೇಕು. ಹೆಚ್ಚಾಗಿ ಉಣ್ದರೆ ನೀನು ಮೊದಲೇನೋ ಒಂದು ಅರ್ಧ ಬಟ್ಲು ಉಂಡ್ರೆ ಈಗ ಇನ್ನೊಂದು ಬಟ್ಲು ಉಣ್ಬೇಕು. ಮಗಿಗೆ ಬೇಡವಾ? ನೀನು ಒಬ್ಬಳೇ ತಿನ್ಕೊಬಿಟ್ರೆ ಮಗಿನ ಸಾಕೋದಂಗೆ. ಮೊದ್ಲಂಗೆ ಕೋಳಿ ತಿನ್ನಕ್ಕೆ ತಿನ್ಬೇಡ. ಅಚ್ಚುಕಟ್ಟಿಗೆ ಹೊಟ್ಟೆ ತುಂಬ ಊಟ ಮಾಡು. ಹಣ್ಣುಗಿನ್ನು ತಗೊಬಂದು ಕೊಡ್ತೀನಿ ತಿನ್ನು. ಅದೇ ಪೌಡ್ರ್ ತಂದಿದ್ದೆಲ್ಲ ಅವತ್ತು, ಹಾಲು ತಗೊಬತ್ತೀನಿ, ಹಾಲು ಕುಡಿ. ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು, ಓಡಾಡ್ಕೊಂಡು. ಇನ್ನೇನು ಕೆಲಸ ಆಯ್ತದು? ಏನೂ ಇಲ್ಲ, ಆರಾಮಾಗಿರು. ಸರಿ ಕಂತಕವ.
ಆರಾಮಾಗೆ ಇವನಿ ಅಲ್ಲಿ ಪುರ್ಸೊತ್ತ ಇರ್ತಿತ್ತಿಲ್ಲ. ಇಲ್ಲಂತೂ ಏನು ಕೆಲಸ ಮಾಡಿದ್ರೆ ಹುಡಿಕ ಕೆಲಸ ಮಾಡ್ಬೇಕಾಯ್ತದೆ. ಏನಾದ್ರು ಮಾಡಬೇಕು ಅಂದರೆ ಎಷ್ಟು ಏನು ಮಾಡಿದ್ರು ಹಂಗೆಯ, ಏನು ಮಟ್ಟಿದ್ರು ಹಂಗೆಯ. ಕೆಲಸ ಅಂತೂ ಇರೋಕ್ಕೆ ಇಲ್ಲ. ಏನು ಹುಡುಕ್ತೀನಿ ಅಂದ್ರೆ ಸಿಗೋಕ್ಕಿಲ್ಲ ಅಂತಕೋ ಎಲ್ಲನೂ ನೀನೇ ಮಾಡ್ಕೊಂಡಿರ್ತಿದ್ದಿ. ಒಂದೊಂದು ಕಾವೇರಿನೂ ಮಾಡಕ್ಬಿಟ್ಟಿರ್ತಾಳೆ. ಒತ್ತಾರೆ ಹೊತ್ತು ಜಲ್ದಿ ಎದ್ದೇಳಕ್ಕೂ ಬಿಡೋಕ್ಕಿಲ್ಲ ನನ್ನ. ಮನಿಕೋ ಅಂತಿದ್ದೀರಿ. ಈಗಂತೂ ನಿದ್ದೆ ಮಾಡಿ ಸೋಂಬೇರಿ ಮಾಡಿಬಿಡ್ತಿದ್ರಿ. ಇನ್ನು ಅಲ್ಲಿಗೆ ಹೋದ್ರೆ ಏನು ಮಾಡಬೇಕು ಕಣೆ ನಾನು. ಅಲ್ಲಿಗೆ ಹೋದ್ರೆ ಏನು ಮಾಡಿ ಎಷ್ಟಾಯ್ತದೆ ಅಷ್ಟು ಮಾಡು. ಹೇಳ್ತೀನಿ ನಿಮ್ಮ ಅತ್ತೆಗೂ ಹೇಳ್ತೀನಿ, ನಿನ್ನ ಗಂಡಗೂ ಹೇಳ್ತೀನಿ. ಜಾಸ್ತಿ ಮಾಡ್ಸೋಕ್ಕೇನು ಹೋಗ್ಬೇಡಿ. ಆಳ್ಗಳಿಗಂತೂ ಮಾಡಕ್ಕೆ ಹೋಗ್ಬೇಡ ಮಗ. ಹೇಳ್ತಾ ಇಲ್ವ ನಾನು, ಜಾಸ್ತಿ ತೂಕಿ ಕೈ ಹೋಗ್ಬೇಡ. ನಾನು ಹೇಳ್ತೀನಿ ನಿನ್ನ ಗಂಡನಿಗೆ. ಅವ್ರು ಮಾಡ್ಸೋಕ್ಕಿಲ್ಲ ಕತೆ ಒಳ್ಳೆ ಮನ್ಸರು. ಹಾಗೆಲ್ಲ ಮಾಡ್ಯಾರ ಬಸ್ ಹೆಂಗ್ಸ್ ಕೈಲಿ. ಮನೆ ಕೆಲಸ ಮಾಡ್ಕೊ, ಇಲ್ಲ ಅಂತ ಹೇಳಕ್ಕಿಲ್ಲ. ಅಡುಗೆ ಮಾಡ್ಕೊಡೋದು ಎಲ್ಲ ಕೆಲಸ ಮಾಡು, ಮನೆ ಕೆಲಸವ. ಆದರೆ ಹೆಚ್ಚೆಚ್ಚಾಗಿ ಆಳ್ಗೆ ಮಾಡಬೇಕು ಅಂದರೆ ಮಸಾಲೆ ಗಿಸಾಲೆ ಎಲ್ಲವ ಬೇಕಾದ್ರೆ ಆಡ್ಸ್ಕಿಡ್ಸ್ಕೊಡು. ಮಿಕ್ಸಿ ತಾನೇ ನಿಮ್ಮ ಮನೇಲಿ ರೆಡಿ ಮಾಡಿಬಿಟ್ಟು ಇಳ್ಕೋದು ಮಾಡೋದು ತೂಕವ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅಷ್ಟೇ. ಏನೂ ಆಯ್ಕಿಲ್ಲ. ನಮ್ಮ ಕಾಲದಲ್ಲೆಲ್ಲವ ನಾವು ಮಾಡ್ತಿತ್ತಿಲ್ವ. ನಮ್ಮ ಮಗ ಇರೋ ಗಂಟುವೆ ಕೆಲಸ ಮಾಡ್ಕೊಂಡೇ ಕಾಲ ಕಳಿಯವು. ಆದರೂ ಇರಲಿ ಹಾಕಬೇಕು. ತೂಕಕ್ಕೆ ಕೈ ಇಳ್ಕವು ಮಟ್ಟವಾದ್ರೆ ಬಿಡು ಮಗ. ಅಷ್ಟು ಮಟ್ಟಿಗೆ ಅಷ್ಟಕ್ಕೆಲ್ಲ ಯಾತಿಗೆ ಓದಿ ತಲೆ ಕೆಡ್ಸ್ಕೊಬೇಡ. ಕಳ್ಸೋಕ್ಕಿಲ್ಲ ಕತೆ. ಅದಕ್ಕೆ ಅಲ್ವ ನಾನು ಇಳಿಸ್ಕೊಂಡ್ರದು ನಿನ್ನ. ಅಲ್ಲಿಗೆ ಮಾವು ಹೋಗಿದ್ರೆ ಕಳಿಸ್ಬೇಕಾಯ್ತದೆ, ಮಾಡಬೇಕಾಯ್ತದೆ, ಮುಟ್ಬೇಕಾಯ್ತದೆ ಅಂದ್ಬಿಟ್ಟೆ ತಾನೆ ನಾನು ಇಲ್ಲಿ ಕೂತಿರೋದು ನಿನ್ನ. ಸುಮ್ಮನಿರು. ನಾವು ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಬದಲು ಒಮ್ಮೆಗೆ ನೀನು ಕಳ್ಸೋಕೆ ಇಲ್ಲ. ಒಮ್ಮೆಗೆ ಮಗ ಆಗಲಿ. ಈಗ ಒಂದು 3 ತಿಂಗಳು 4 ತಿಂಗಳು ಅನ್ಕೋ. ಮಗ ಆದಾಗ ಇನ್ನೂ ಒಂದು 5 ತಿಂಗಳು ಬೇಕು. ಅದಾಗಿ 9 ತಿಂಗಳು. ಇನ್ನೂ 1 ವರ್ಷ ಮೇಲೆ ಬೇಕು ತಗೋ. ಇನ್ನೂ ಒಂದು 12-13 ತಿಂಗಳು, ಒಂದು 14 ತಿಂಗಳು, ಹತ್ತತ್ರ 15-16 ತಿಂಗಳು, 1.5 ವರ್ಷನೇ ಅನ್ಕೋ ಮಗ. ಏನು ಮಕ್ಕಳು ಅಜ್ಜಿ ಹಾಕಂಟು ಕಳ್ಸೋಕ್ಕಿಲ್ಲ ಕತೆ. ಅಜ್ಜಿ ಹಾಕಂಗೆ ಆಗಲಿ ಆಮೇಲೆ ಕಳಿಸ್ತೀನಂತೆ. ನೀನು ಸರಿ ಅದೊಳೆ ಕಲವ. ಅಲ್ಲ ನೀನು ಹಿಂಗೆ 1.5 ವರ್ಷ ಅಂತ ಕೂತಿದ್ದಿ, ಅವ್ರೇನು ಇರಿಸ್ಬಿಟ್ಟಾರ? ನೀನು ಹಿಂಗೆ ಅಂತ ಕೂತಿದ್ದೀಯಲ್ಲ, ಇರಿಸ್ತಾನೆ ಏನು ಮಾಡೋರು? ಇರಿಸ್ಲೇಬೇಕು ಕಂತಕೋ. ಇಲ್ಲ ಬಾ ಅಂತಾನೆ ಮಾಡಾರ ಮನೇಲಿ ಇರಿಸ್ಕೊಂಡು ಒಂದು ಕೆಲಸನೂ ಮಾಡಿಸ್ತಾನೆ. ನಿನ್ನ ನಾದ್ನಿ ಬಂದಿಲ್ವಾ? ನಿನ್ನ ನಾದ್ನಿನೂ ಹಂಗೆ ತಾನೇ ಇರೋದು. ಅವರು ಹಂಗೆ ಇರೋದು. ಮತ್ತೆ ಹಂಗೆ ಅಲ್ವಾ ನೀನುವೇ? ಸುಮ್ಮನಿರು. ಮಾತಾಡ್ತೀನಿ, ಏನು ಬೇಡ ಅನ್ನೋಕ್ಕಿಲ್ಲ ಕತೆ. ನನಗೆ ಗೊತ್ತಿಲ್ವಾ ನಿನ್ನ ಗಂಡನ ಬಗ್ಗೆ, ನಿಮ್ಮ ಅತ್ತೆ ಮಾವನ ಬಗ್ಗೆ ಗೊತ್ತಿಲ್ವಾ? ದೇವ್ರಂತ ಮನ್ಸರು ನಾನು ಕೇಳಿ ಒಪ್ಪಿಸ್ತೀನಿ. ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಅಯ್ಯೋ ಮಗ, ಅದ್ಯಾರ್ದೋ ಫೋನ್ ಬರ್ತದೆ ನೋಡು. ನಿನ್ನ ಅಳಿಯಾಕನವ. ಏನು ಕೇಳು. ಏನಂತೆ? ಹಲೋ, ಏನು ಮಾಡ್ತಿದ್ದೀರಿ? ಹೇಳಿ. ಏನ್ ಮಾಡ್ತಿದ್ದಿ ಸೀತಾ? ಅಲ್ಲ ಅದಕ್ಕೆ ಏನಾಯ್ತು? ಯಾಕೆ ಗಾಬರಿಯಲ್ಲಿದ್ದೀರಿ? ಅದೇ ಆಸ್ಪತ್ರೆಗೆ ಬಂದಿದ್ದು. ಏನೋ ಆಸ್ಪತ್ರೆಗೆ? ಯಾಕೆ ಹುಷಾರಾಗಿದ್ದೀರಾ? ಏನಾಯ್ತು? ಜರ ಸಡಿಯಾ ಇಲ್ಲ ಕೆಮ್ಲು? ಅಲ್ಲ ಏನಾಯ್ತು? ನನ್ಗೇನು ಆಗಿಲ್ಲ. ಅದೇ ಹೂವು ಬಿದ್ದುಬಿಟ್ಟು ಹುಸಿ ನಡ ಹುಡ್ಕಿಸ್ಕೊಬಿಟ್ಟದೆ. ಅದಕ್ಕೆ ಆಸ್ಪತ್ರೆಗೆ ಬಂದಿದೆ. ಏನೋ ನಡ ಹುಡ್ಕಿಸ್ಕೊಂಡಿದ್ದಾರು? ಈಗ ಹೆಂಗಿದ್ದಾರೆ? ಹುಷಾರಾಗಿದ್ದಾರಾ? ಅದಕ್ಕೆ ಎಲ್ಲಿ ಬೀಳಕೋದ್ರು? ಯಾವಾಗ ಬಿದ್ದಿದ್ದು? ನೀರು ಹಿಡಿಯಾಕಂದ್ಬಿಟ್ಟು ಹೋಗಿತ್ತು. ಆಗೆಲ್ಲ ಜಾರ್ ಬಿದ್ದುಬಿಟ್ಟದೆ. ಭಾರಿಯ ನೊಂದದಂತೆ. ಆಮೇಲೆ ರೆಸ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟವ್ರೆ ಡಾಕ್ಟ್ರು. ಅಲ್ಲ ಏನು ಹೇಳ್ತಿದ್ದೀರಿ ನೀವು? ಈಗ ಹೆಂಗಿದ್ದಾರು? ಡಾಕ್ಟ್ರು ಕರ್ಕೊ ಹೋಗವ್ರೆ. ನಡ ಹುಡ್ಬಿಟ್ಟದಲ್ಲ ಹುಸಿಯ ಎಲ್ಲನೂ ಬರ್ಕೊಡ್ತೀನಿ. ಮುಲಮ್ ಗಿಲಮ್ ಎಲ್ಲನೂ ಹುಸಿ ರೆಸ್ಟ್ ಮಾಡಿ ಅಂತ ಅಂದವ್ರೆ. ಆಮೇಲೆ ಕಾಲು ಹುಸಿ ಹುಡುಕ್ಬಿಟ್ಟದೆ. ಸರಿಯಾಗಿ ನಡಿಯೋಕೈತಾ ಇಲ್ಲ. ಅಲ್ಲ ಏನಾಗೋಯ್ತು ಇದು? ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.